ಇವತ್ತಿನ ವಿಶೇಷ ಮುದ್ದೆ ಅನ್ನದೊಂದಿಗೆ ಒಂದು ಅದ್ಭುತವಾದಂಥ ಕಾಳು ತರಕಾರಿ ಸಾರು. ಈ ತರಕಾರಿ ಸಾರು, ಕಾಳಿನ ಸಾರು ಮಾಡಿದಾಗ ಅದರಲ್ಲಿ ನ್ಯೂಟ್ರಿಷನ್ನ ಜಾಸ್ತಿ ಮೇಂಟೈನ್ ಮಾಡಿಕೊಂಡು ರುಚಿಯಾಗಿ ಬೇಗ ಮಾಡೋದು ಹೇಗೆ ಅಂತ ನೋಡೋಣ. ಹಾಗಾಗಿ ಇವತ್ತು ನಾನು AMC ಅವರ ಪಾತ್ರೆ ಉಪಯೋಗಿಸ್ತಾ ಇದ್ದೀನಿ. ಪ್ರತಿ ಪಾತ್ರೆಯೊಂದಿಗೆ ಈ ರೀತಿ ಒಂದು ಲಿಡ್ ಕೊಡ್ತಾರೆ, ಕ್ಲಾಸಿಕ್ ಲಿಡ್ಡು. ಆ ಲಿಡ್ನಲ್ಲೇ ಸೆನ್ಸರ್ ಇರುತ್ತೆ. ಅದು ಹೀಟನ್ನು ಸೆನ್ಸ್ ಮಾಡಿಬಿಟ್ಟು ತರಕಾರಿಗೆ ಎಷ್ಟು ಹೀಟ್ ಬೇಕು, ರೋಸ್ಟ್ ಮಾಡೋದಕ್ಕೆ ಎಷ್ಟು ಹೀಟ್ ಬೇಕು ಅಂತ ಎಲ್ಲನೂ ತೋರಿಸುತ್ತೆ. ಇವತ್ತು ನಾನು 24 ಸೆಂಟಿಮೀಟರ್ ರೋಸ್ಟರ್ ಪಾತ್ರೆನ ಉಪಯೋಗಿಸ್ತಾ ಇದ್ದೀನಿ. AMC ಅವರು ಹೈ ಕ್ವಾಲಿಟಿ ಸ್ಟೀಲ್ನ ಉಪಯೋಗಿಸ್ತಾರೆ. ಈ ಬೇಸ್ನ ಉಪಯೋಗಿಸಿ ನಾವು ಗ್ಯಾಸ್ ಸ್ಟವ್ ಮೇಲಾದರೂ ಇಡ್ಬೋದು, ಇಲ್ಲಾಂದರೆ ಇಂಡಕ್ಷನ್ ಟಾಪ್ ಮೇಲಾದರೂ ಇಡಬಹುದು. ಹಾಗೆಯೇ ಈ ಪಾತ್ರೆ ನಾನ್ ಪೋರಸ್, ಅಂದರೆ ಇದೇ ಪಾತ್ರೆನ ಉಪಯೋಗಿಸಿ ನಾವು ಮಸಾಲೆ ಪದಾರ್ಥನೂ ಮಾಡ್ಬೋದು. ಅದೇ ಪಾತ್ರೆಯಲ್ಲಿ ಹಾಲನ್ನು ಸಹ ಕುದಿಸ್ಬೋದು. ಏನೂ ಆಗೋದಿಲ್ಲ. ಯಾಕೆ ಅಂದರೆ ಇದು ಮಸಾಲೆ ಏನು ರುಚಿ ಏನೂ ಅಬ್ಸರ್ವ್ ಮಾಡೋದಿಲ್ಲ. ಇವತ್ತಿನ ಕಾಳು ಸಾರಿಗೆ 1 ಕಪ್ಪಿನಷ್ಟು ಅಲಸಂದೆ ಕಾಳನ್ನ ಒಂದು ರಾತ್ರಿ ನೆನೆಸಿರೋಂಥ ಕಾಳನ್ನ ಈ ಪಾತ್ರೆಗೆ ಹಾಕಿ, ಜೊತೆಗೆ 1 ಆಲೂಗೆಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಕ್ಯೂಬ್ ಆಗಿ ಕತ್ತರಿಸಿ ಅದನ್ನು ಸಹ ಪಾತ್ರೆಗೆ ಸೇರಿಸಿದ್ದೀನಿ. ಜೊತೆಗೆ 2 ಬದನೆಕಾಯನ್ನು ಸಹ ಇಲ್ಲಿ ಸೇರಿಸಿದ್ದೀನಿ. ಹಾಗೆಯೇ 2 ಟೊಮೆಟೊ ಹಣ್ಣಿನ ಕ್ಯೂಬನ್ನು ಇಲ್ಲಿ ಸೇರಿಸಿ, ಒಂದು 7 ರಿಂದ 8 ಸಣ್ಣ ಈರುಳ್ಳಿ, ಒಂದು 7 ರಿಂದ 8 ಬೆಳ್ಳುಳ್ಳಿನ ಹಾಕಿ, ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ, ಈ ಕಾಳು ಮತ್ತು ತರಕಾರಿ ಮುಳುಗೋಷ್ಟು ನೀರನ್ನ ಸೇರಿಸಿದ್ದೀನಿ. ಈಗ ನಮ್ಮ ಹತ್ರ 2 ಆಪ್ಷನ್ ಇದೆ. ಒಂದು, ಇವರ ಕ್ಲಾಸಿಕ್ ಲಿಡ್ ಅಂತ ಸಿಗುತ್ತೆ ನೋಡಿ, ಅದನ್ನು ಹಾಕಿ ಬೇಯಿಸ್ಬೋದು. ಆದರೆ ಬರೀ ತರಕಾರಿ ಹಾಕಿದರೆ ಪ್ರಾಬ್ಲಮೇ ಇಲ್ಲ. ಆದರೆ ಕಾಳನ್ನು ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಇಂಥ ಸಮಯದಲ್ಲಿ ನಾವು ಪ್ರೆಷರ್ ಕುಕ್ಕರ್ನ ಉಪಯೋಗಿಸ್ತೀವಿ. ಅದಕ್ಕೆ ಅಂತಲೇ ಇವರು ಸೆಕ್ಯೂಕ್ವಿಕ್ ಲಿಡ್ ಅಂತ ಒಂದು ಮುಚ್ಚಳ ಕೊಟ್ಟಿದ್ದಾರೆ. ಇದು ಯಾವುದೇ AMC ಪಾತ್ರೆನ ಪ್ರೆಷರ್ ಕುಕ್ಕರ್ ಥರ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸಾಮಾನ್ಯವಾಗಿ ಪ್ರೆಷರ್ ಕುಕ್ಕರ್ನಲ್ಲಿ 1 ವಾಲ್ವ್ ಇರುತ್ತೆ, ಆದರೆ ಈ ಸೆಕ್ಯೂಕ್ವಿಕ್ ಲಿಡ್ನಲ್ಲಿ 4 ವಾಲ್ವ್ ಇರುತ್ತೆ. ಹಾಗಾಗಿ ಬ್ಲಾಸ್ಟ್ ಆಗೋ ಚಾನ್ಸೇ ಇಲ್ಲ, ಅಷ್ಟು ಸೇಫ್ ಆಗಿರುತ್ತೆ. ತೊಳೆಯೋದು ತುಂಬಾ ಈಸಿ. ಈ ಥರ ತೆಗೆದುಬಿಟ್ಟು ತೊಳೆದ್ಬಿಡೋದು ಅಷ್ಟೇ. ಹಾಗೆಯೇ ಈ AMC ಪಾತ್ರೆಯಲ್ಲಿ ಹೀಟು ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹಾಗೆಯೇ ಎಷ್ಟು ಹೀಟ್ ಬೇಕೋ ಅಷ್ಟು ಮಾತ್ರ ತೊಗೊಳುತ್ತೆ. ಜಾಸ್ತಿ ಹೀಟನ್ನು ಹಾಕಿ ಇದು ಕುಕ್ ಮಾಡೋದಿಲ್ಲ. ಇವಾಗ ನೋಡಿ, ಮುಚ್ಚಳ ಮುಚ್ಚಿಬಿಟ್ಟು ಆ ಎಲ್ಲೋ ಮಾರ್ಕ್ ಇದನ್ನು ಅದನ್ನು ಟರ್ನ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದರೆ ಇದು ಪರ್ಫೆಕ್ಟಾಗಿ ಫಿಕ್ಸ್ ಆಗಿದೆ ಅಂತ. ಈ ಮುಚ್ಚಳ ತೆಗೆಯೋದು ಹೇಗಪ್ಪ ಅಂತಂದರೆ, ಈ ಎಲ್ಲೋ ಮಾರ್ಕ್ ಇದೆಯಲ್ಲ, ಅದನ್ನು ನಾವು ಈ ಕಡೆ ಟರ್ನ್ ಮಾಡಬೇಕು. ಅಂದರೆ ಎಲ್ಲೋ ಮಾರ್ಕ್ ನಮಗೆ ಕಾಣಿಸ್ತಿದೆ ಅಂದರೆ ಇದು ಮುಚ್ಚಳ ಆರಾಮಾಗಿ ತೆಗಿಬೋದು ಅಂತ. ಈಗ ಸೆಕ್ಯೂಕ್ವಿಕ್ ಲಿಡ್ಡನ್ನು ಪರ್ಫೆಕ್ಟಾಗಿ ಫಿಕ್ಸ್ ಮಾಡಿಬಿಟ್ಟು ಕುಕ್ಕರನ್ನು ಆನ್ ಮಾಡ್ತಾಯಿದ್ದೀನಿ. ಈಗ 2 ಇಂಡಿಕೇಟರ್ ಇದೆ, ಒಂದು ಸಾಫ್ಟ್ ಅಂತ ಇದೆ, ಒಂದು ಟರ್ಬೋ ಅಂತ ಇದೆ. ಇವತ್ತು ಕಾಳು ಹಾಕಿರೋದ್ರಿಂದ ನಾವು ಟರ್ಬೋ ಇಂಡಿಕೇಟರ್ ರೀಚ್ ಆಗಬೇಕು, ಅಲ್ಲಿವರೆಗೆ ಕುಕ್ ಮಾಡಬೇಕು. ಇವಾಗ ಟರ್ಬೋ ಇಂಡಿಕೇಟರ್ ಆದಮೇಲೂ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಬೇಕು ಅಂತಂದರೆ ನಮ್ಮ ಹತ್ರ ಈಗ ಇನ್ನೊಂದು ಆಪ್ಷನ್ ಇದೆ. AMC ಅವರು ಆಡಿಯೋತಮ್ ಅಂತ ಬ್ಯಾಟ್ರಿ ಆಪರೇಟೆಡ್ ಈ ಡಿವೈಸ್ ಕೊಟ್ಟಿದ್ದಾರೆ. ಇದನ್ನು ಆ ಲಿಡ್ ಮೇಲೆ ಫಿಕ್ಸ್ ಮಾಡಿಬಿಟ್ಟು ನಮಗೆ ಕಾಣುತ್ತೆ ಯಾವ ಲೆವೆಲಲ್ಲಿದೆ. ಆ ಲೆವೆಲ್ಗೆ ರೀಚ್ ಆದಮೇಲೆ, ಅಂದರೆ ಟರ್ಬೋ ಲೆವೆಲ್ಗೆ ರೀಚ್ ಆದಮೇಲೆ ಮತ್ತೆ 2 ನಿಮಿಷ ಬೇಯಿಸಬೇಕು ಅಂದರೆ ಇದನ್ನು ಉಪಯೋಗಿಸಿ ನಾವು ಟೈಮನ್ನು ಸಹ ಹಾಕೋಬಹುದು. ಈಗ ಪ್ರೆಷರ್ ಕುಕ್ಕರ್, ನಾರ್ಮಲ್ ಪ್ರೆಷರ್ ಕುಕ್ಕರ್ನಲ್ಲಿ ವಿಸಲ್ ಬರುತ್ತಲ್ವ, ಆ ಕೌಂಟ್ನ ಮಾಡ್ತೀವಿ. ಅದರಲ್ಲಿ ಜಾಸ್ತಿ ಹೀಟ್ ಆಗಿಬಿಟ್ಟು ತರಕಾರಿ ಓವರ್ ಕುಕ್ ಆಗುತ್ತೆ, ಹಾಗೆ ನ್ಯೂಟ್ರಿಷನ್ ಎಲ್ಲ ಹಾಳಾಗುತ್ತೆ. ಆದರೆ ಇದರಲ್ಲಿ ಈವನ್ ಆಗಿ ಹೀಟನ್ನು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಯಾವ ತರಕಾರಿಗೆ ಎಷ್ಟು ಹೀಟ್ ಬೇಕೋ ಅದೇ ತೋರಿಸುತ್ತೆ. ಈಗ ಟರ್ಬೋ ಲೆವೆಲ್ ರೀಚ್ ಆದಮೇಲೆ ನಾವು ಮತ್ತೆ ಇದನ್ನು 4 ನಿಮಿಷ ಬೇಯಿಸಬೇಕಾಗುತ್ತೆ. ಯಾಕೆಂದರೆ ಕಾಳು ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಯಬೇಕು. ಹಾಗಾಗಿ ಈಗ 4 ನಿಮಿಷಕ್ಕೆ ನಾನಿಲ್ಲಿ ಟೈಮರ್ನ ಇಟ್ಟಿದ್ದೀನಿ ಈ ಆಡಿಯೋತಮಲ್ಲಿ. ಈ ಇಂಡಿಕೇಟರು ಟರ್ಬೋಗೆ ರೀಚ್ ಆದಮೇಲೆ ನಮಗೆ ಒಂದು ಬೀಪ್ ಬರುತ್ತೆ. ಆವಾಗ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಫ್ಲೇಮ್ ಹೈಯಿಂದ ನೀವು ಲೋ ಮಾಡಿ ಅಂತ ತೋರಿಸುತ್ತೆ. ಈಗ ಹೀಟ್ ಇನ್ಕ್ರೀಸ್ ಆದಂಗೆ ನೋಡಿದ್ರೆ ಈ ಇಂಡಿಕೇಟರ್ ಬಂತು, ಅಂದರೆ ಫ್ಲೇಮನ್ನು ನಾವು ಲೋ ಮಾಡಬೇಕಾಗುತ್ತೆ. ಈಗ ಫ್ಲೇಮ್ನ ಲೋ ಮಾಡಿದ್ಮೇಲೆ 4 ನಿಮಿಷ ಆದಮೇಲೆ ಮತ್ತೆ ಅದು ಬೀಪ್ ಮಾಡುತ್ತೆ ನೋಡಿ, ಈ ರೀತಿ. ಇದಾದಮೇಲೆ ಸ್ಟವನ್ನು ಆಫ್ ಮಾಡಿದರೆ ಕಾಳು ತರಕಾರಿ ಎಲ್ಲ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಈ ಆಡಿಯೋತಮ್ ಉಪಯೋಗಿಸ್ಕೊಂಡು ನಾವು ಟೈಮರ್ನ ಕೊಡ್ಬೋದು. ತುಂಬಾ ಕನ್ವೀನಿಯೆಂಟ್ ಆಗಿದೆ. ಹಾಗೆಯೇ ಈ ಸೆಕ್ಯೂಕ್ವಿಕ್ ಲಿಡ್ನಲ್ಲಿ ಆವಿನಲ್ಲಿ ಬೇಯೋದ್ರಿಂದ ಒಳಗಡೆ ಸ್ಟೀಮ್ ಬಿಲ್ಡಪ್ ಆಗಿರುತ್ತೆ. ಆ ಸ್ಟೀಮ್ ಎಲ್ಲ ನ್ಯಾಚುರಲ್ ಆಗಿ ಅದಾಗೆ ರಿಲೀಸ್ ಆಗಬೇಕು. ತಣ್ಣಗಾದಮೇಲೆ ಮುಚ್ಚಳ ತೆಗೆಯೋದೆ. ಮಾಮೂಲಿ ಕುಕ್ಕರ್ನಲ್ಲಿ ನಾವು ಬೇಯಿಸಿದರೆ ಮೇಲ್ಗಡೆ ಎಲ್ಲ ಸ್ಟೀಮ್ ಬಂದು ಗಲೀಜಾಗಿರುತ್ತಲ್ವ. ಈಗ ನೋಡಿ, ಪಾತ್ರೆ ಮೇಲೆ ಕ್ಲೀನಾಗಿದೆ. ಸ್ವಲ್ಪನೂ ಸಹ ಆವಿ ಹೊರಗಡೆ ಬಂದು ಪಾತ್ರೆನ ಗಲೀಜು ಮಾಡಿಲ್ಲ. ಈ ಕಾಳು ಸಾರಿಗೆ ಒಂದು ಸಿಂಪಲ್ಲಾಗಿ ಮಸಾಲೆ ರುಬ್ಕೊಳ್ಳೋಣ. ಅದು 6 ಹೊತ್ತಿಗೆ. ಅದಕ್ಕೋಸ್ಕರ ಒಂದು 2 ಟೇಬಲ್ ಸ್ಪೂನಷ್ಟು ಕಾಯಿಚೂರು, ಒಂದು 4 ರಿಂದ 5 ಸಣ್ಣ ಈರುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಸಾರಿನ ಪುಡಿನ ಹಾಕಿ ಸಣ್ಣಗೆ ರುಬ್ಕೊಂಡಿದ್ದೀನಿ. ಕಾಳು ಸಾರಿಗೆ ಮಸಾಲೆ ರೆಡಿಯಾಗಿದೆ. ಇಲ್ಲಿ ನೋಡಿದರೆ ಆ ಪಾತ್ರೆ ಆರ್ದಂಗೆ ಇಂಡಿಕೇಟರ್ ಕೆಳಗಡೆ ಹೋಗ್ತಾ ಇದೆ. ಆವಿನೂ ಸಹ ಪೂರ್ತಿ ರಿಲೀಸ್ ಆಗಿದೆ. ಇವಾಗ ಆ ನಾಬನ್ನು ಟರ್ನ್ ಮಾಡಿಬಿಟ್ಟು ಆ ಎಲ್ಲೋ ಕಲರ್ ನಮಗೆ ಕಾಣಿಸ್ಬೇಕು. ಆವಾಗ ಈ ಲಿಡ್ಡನ್ನು ಓಪನ್ ಮಾಡೋದಕ್ಕೆ ಕರೆಕ್ಟಾಗಿದೆ ಅಂತ. ಇವಾಗ ತೆಗೆದ್ರೆ ಆರಾಮಾಗಿ ಮುಚ್ಚಳ ಹೊರಗಡೆ ಬಂದುಬಿಡುತ್ತೆ. ಇಲ್ಲಿ ನೋಡಿದರೆ
ತರಕಾರಿ ಕಾಳು ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ. ಈ ಲಿಡ್ಡು ಸಹ ಕ್ಲೀನಾಗಿದೆ. ಕುಕ್ಕರ್ನಲ್ಲೆಲ್ಲ ಆವಿ ಹಾರಿ ಗಲೀಜಾಗೋಗ್ಬಿಡುತ್ತಲ್ವ. ಆದರೆ AMC ಪಾತ್ರೆಯಲ್ಲಿ ಏನೂ ಗಲೀಜಾಗೋದಿಲ್ಲ. ಕ್ಲೀನ್ ಮಾಡೋದಕ್ಕೂ ತುಂಬಾ ಕನ್ವೀನಿಯೆಂಟು. ಇಲ್ಲಿ ನೋಡಿ, ಕಾಳು ಬೆಂದಿದೆ, ಆದರೆ ಪರ್ಫೆಕ್ಟ್ ಶೇಪಲ್ಲಿದೆ. ಬೆಣ್ಣೆ ಥರ ಬೆಂದಿದೆ, ಆದರೆ ಶೇಪ್ ಹಾಳಾಗಿಲ್ಲ. ಹಾಗೆ ನೀವು ಟೊಮೆಟೊ ನೋಡ್ಬೋದು, ಕೆಂಪಗಿದೆ, ಅದೇ ಕಲರ್ ಮೇಂಟೈನ್ ಆಗಿದೆ. ಆಲೂಗೆಡ್ಡೆನೂ ಬದನೆಕಾಯಿ ಸಹ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಬೆಂದಿರೋಂಥ ತರಕಾರಿ ಕಾಳಿಗೆ ರುಬ್ಬಿರೋಂಥ ಮಸಾಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಕುದಿಯೋದಕ್ಕೆ ಬಿಡೋಣ. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಕುದೀಲಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಮುಚ್ಚಿಬಿಟ್ಟು ಕುದಿಸೋದಷ್ಟೇ. ಈಗ ಮುಚ್ಚೋದಕ್ಕೆ ನಾವು ಆರಾಮಾಗಿ ಮಾಮೂಲಿ ಲಿಡ್ ಇದೆ ನೋಡಿ, ಕ್ಲಾಸಿಕ್ ಲಿಡ್, ಅದನ್ನು ಉಪಯೋಗಿಸ್ಬೋದು. ಈಗ ಕ್ವಿಕ್ ಲಿಡ್ ಹಾಕೋ ಅವಶ್ಯಕತೆ ಇಲ್ಲ. ಇನ್ನೊಂದು ಆಪ್ಷನ್ ಏನು ಅಂದರೆ, ಈ ಪಾತ್ರೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ, ಆ ಮುಚ್ಚಳನ ಹೋಲ್ಡ್ ಮಾಡೋದಕ್ಕೂ ಸಹ ಹ್ಯಾಂಡಲ್ ಉಪಯೋಗಿಸಿ ನಾವು ಸ್ಟ್ಯಾಂಡ್ ಥರ ಉಪಯೋಗಿಸ್ಕೋಬೋದು. ಹಾಗೆಯೇ ಈ ಹ್ಯಾಂಡಲ್ಲು ಹೀಟ್ ಆಗೋದೇ ಇಲ್ಲ. ಪಾತ್ರೆ ಎಷ್ಟೇ ಬಿಸಿ ಇದ್ದರೂ ಹೀಟ್ ಆಗೋದೇ ಇಲ್ಲ, ಆರಾಮಾಗಿ ಟಚ್ ಮಾಡ್ಬೋದು. ಈಗ ಕಾಳು ಸಾರು ಕುದ್ದು ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕೋಣ. ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ಬಾಡಿಸ್ಕೊಬಿಟ್ಟು ಈ ಬಿಸಿ ಒಗ್ಗರಣೆನ ಆ ಕುದ್ದಿರೋ ಅಂಥ ಕಾಳು ಸಾರಿಗೆ ನಾವು ಹಾಕೋದಷ್ಟೇ. ತುಂಬಾ ಸಿಂಪಲ್ಲಾಗಿ ಆರೋಗ್ಯಕರವಾದಂಥ ಕಾಳು ಸಾರನ್ನ ರೆಡಿ ಮಾಡಿದ್ವಿ. ಅದರಲ್ಲೂ AMC ಪಾತ್ರೆಯಲ್ಲಿ ಮಾಡಿರೋದ್ರಿಂದ ಆ ನ್ಯೂಟ್ರಿಷನ್ ಲೆವೆಲ್ ಮ್ಯಾಕ್ಸಿಮಮ್ ರಿಟೇನ್ ಆಗಿರುತ್ತೆ. ಕಲರ್ ನೋಡಿದ್ರೆ ಗೊತ್ತಾಗುತ್ತೆ, ಘಮ ಅಂತ ಸುವಾಸನೆ ಬರ್ತಾಯಿದೆ. ಕಾಳು ಸಾರು ರುಚಿಯಾದಂಥ ಆರೋಗ್ಯಕರವಾದಂಥ ಕಾಳು ಸಾರು ರೆಡಿಯಾಗಿದೆ. ಎಲ್ಲ ಬೆಂದಿದ್ರೂ ಸಹ ಶೇಪ್ ಮಾತ್ರ ಹಾಗೇ ಇದೆ. ನೀವು ಆ ಬದನೆಕಾಯಿ ನೋಡಿ, ಬದನೆಕಾಯಿನ ಮಾಮೂಲಿ ಕುಕ್ಕರ್ನಲ್ಲಿ ಬೇಯಿಸಿಬಿಟ್ರೆ ಚೆನ್ನಾಗಿ ಕಲಸೋಗ್ಬಿಡುತ್ತೆ. ಆದರೆ ಇವತ್ತು ನಾವು AMC ಪಾತ್ರೆಯಲ್ಲಿ ಬೇಯಿಸಿರೋದ್ರಿಂದ ಚೆನ್ನಾಗಿ ಬೆಂದಿದ್ದು ಸಹ ಕಲ್ಲರು ಅದೇ ಥರ ಇದೆ, ಪರ್ಪಲ್ ಕಲರ್ ಇದೆ. ಹಾಗೆ ಶೇಪು ಸಹ ಅದೇ ಥರ ಇದೆ. ಇದೇ ಈ AMC ಪಾತ್ರೆ ವಿಶೇಷತೆ. ಇನ್ನೊಂದೇನು ಅಂದರೆ, ನಿಮಗೆ AMC ಪಾತ್ರೆ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಡೆಮೋ ನೋಡಬೇಕು ಅಂತಂದರೆ AMC ಅವರೇ ಅವ್ರ ಪಾತ್ರೆನೇ ನಿಮ್ಮ ಮನೆಗೆ ತಂದುಬಿಟ್ಟು ಅಡುಗೆ ಮಾಡಿ ತೋರಿಸ್ತಾರೆ. ಆಮೇಲೆ ನಿಮಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ಬಿಡಬಹುದು. ಅದರ ಡೀಟೇಲ್ಸ್ನೆಲ್ಲ ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಸಿ ಯು.